ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌತ್ ಲೈಫ್ ಸ್ಟೈಲ್. ಇದು ಬುಧವಾರದ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ನಾನು ಮಧ್ಯಾಹ್ನ 3 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ಮನೆಯಲ್ಲಿ ನಮ್ಮ ಮನೆಯವರು ಇದ್ದಿದ್ದರಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು. ನಾನು ಯಾವುದೂ ವಿಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಈವ್ನಿಂಗು ಕರಿಮಣಿ ಪೋಣಿಸೋದಿತ್ತು. ಅಂದರೆ ನಾವು ಮಂಗಳಸೂತ್ರಕ್ಕೆ ಸೌತ್ ಇಂಡಿಯನ್ಸು ಈ ಥರ ಹಾಕ್ಕೊಳ್ತೀವಿ. ಎಸ್ಪೆಷಲಿ ಕರ್ನಾಟಕದಲ್ಲಿ ಸೌತ್ ಸೈಡ್ ಈ ಥರ ಕರಿಮಣಿ ಹಾಕ್ಕೊಳ್ಳೋ ಥರ ಇದೆ ಮಂಗಳಸೂತ್ರದ ಜೊತೆಗೆ. ಅಂದರೆ ನಾವು ಚಿನ್ನದ ಚೈನ್ ಹಾಕ್ಕೊಂಡ್ರೂ ಕೂಡ ಈ ಥರ ಕರಿಮಣಿನ ಹಾಕ್ಕೊಳ್ಳೇಬೇಕು. ಕೆಲವು ಕಾಸ್ಟ್ಗಳಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಇರುತ್ತೆ, ನಮ್ಮ ಕಡೆ ಆ ಥರ ಏನೂ ಇಲ್ಲ. ಚಿನ್ನದ ಚೈನ್ ಹಾಕ್ಕೊಂಡ್ರೂ ಕೂಡ ಅದಕ್ಕೆ 2 ಕರಿಮಣಿ ಅಟ್ಯಾಚ್ ಮಾಡಿದ್ರೆ ನಡೆಯುತ್ತೆ. ಅಂದರೆ ಚಿನ್ನದ ಚೈನಲ್ಲೇ ಕರಿಮಣಿ ಇರುತ್ತಲ್ವ, ಆ ಥರ ಹಾಕ್ಕೊಳ್ಬೋದು. ಅದಿಲ್ಲ ಅಂತ ಹೇಳಿದ್ರೆ ನಾವು ಮಂಗಲಸೂತ್ರ ಹಾಕ್ಕೊಳ್ತೀವಲ್ವ, ಅಲ್ಲಿ ಒಂದು 4 ಕರಿಮಣಿನ, ಚಿಕ್ಕ ಕರಿಮಣಿನ ಈ ಥರದ್ದನ್ನು ಪೋಣಿಸಿ ಅದನ್ನು ಅಲ್ಲಿಗೆ ಗಂಟು ಹಾಕ್ಕೊಳ್ತಾರೆ. ಆಲ್ಮೋಸ್ಟ್ ಅದೇ ಥರ ಮಾಡ್ತಾರೆ. ಆದರೆ ಮದುವೆ ಆಗಿದ್ದ ದಿನಾನೇ ನಮ್ಮ ಕಡೆ 5 ದಿನದ ಒಳಗಡೆನೆ ಈ ಥರ ಕರಿಮಣಿನ ಮದುಮಗಳಿಗೆ ಈ ಥರ ಹಾಕೋ ಶಾಸ್ತ್ರ ಇದೆ. ಅದಕ್ಕೆ ಸಂಪ್ರದಾಯ ಅಂತ ಏನಿಲ್ಲ, ಕ್ಯಾಶುವಲ್ ಆಗಿ ಕರಿಮಣಿ ಪೋಣಿಸಿ ಆವತ್ತೇ ಹಾಕಿಬಿಡ್ತಾರೆ. ಅಂದರೆ 5 ದಿನದೊಳಗಡೆ ಯಾವತ್ತಾದರೂ ಹಾಕಿಬಿಡ್ಬೋದು ಅಷ್ಟೇ. ನಿಮ್ಮ ಕಡೆ ಈ ಥರ ಶಾಸ್ತ್ರ ಇದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು 3 ಗಂಟೆಗೆಲ್ಲ ಶುರು ಮಾಡಿದೆ. ಆಲ್ಮೋಸ್ಟ್ 5 ಓ ಕ್ಲಾಕಿಗೆಲ್ಲ ಬೇಗನೆ ಮುಗ್ದೋಯ್ತು. ನಾನು ಮತ್ತು ಅಮ್ಮ ಸ್ವಲ್ಪ ಪೋಣಿಸಿದ್ವಿ. 3 ಕುಚ್ಚಿಗೆ ನೋಡಿ ಇಷ್ಟೊಂದಾಯಿತು. ಆಲ್ಮೋಸ್ಟ್ ಒಂದು ಕುಚ್ಚಿಗೆ 20 ರುಪೀಸ್ ಏನೋ ಪ್ರೈಸ್ ಇದೆ. ಇಷ್ಟು ಸಾಕಾಗುತ್ತೆ. 3 ಕುಚ್ಚಲ್ಲಿ ಮಂಗಲಸೂತ್ರ ಹಾಕ್ಕೊಳ್ಳೋ ಅಷ್ಟು ಲೆಂತ್ ಆಗುತ್ತೆ. ಆ್ಯಕ್ಚುಲಿ ಇದು ನನಗಲ್ಲ, ನಮ್ಮ ತಂದೆ ಇದ್ದಾರಲ್ವ, ಅವ್ರ ತಂಗಿಗೆ ಚಿನ್ನದ ಚೈನ್ ಕಟ್ಟಾಗಿದೆ, ಎಮರ್ಜೆನ್ಸಿಗಿರಲಿ ಅಂತ ಈ ಥರ ಮಾಡಿಕೊಂಡ್ರು. ಆ್ಯಕ್ಚುಲಿ ಚೈನ್ಗಿಂತ ಇದೆ ಲಾಂಗ್ ಲಾಸ್ಟಿಂಗ್ ಬರುತ್ತೆ ಮತ್ತು ಸೇಫ್ಟಿ ಕೂಡ ಇರುತ್ತೆ. ನಾನು ಕೂಡ ಇದನ್ನೇ ಹಾಕ್ಕೊಂಡಿದ್ದೀನಿ. ಅಂದರೆ ಇವಾಗ ಮಗು ಇರೋದ್ರಿಂದ ಡೇ ಬೈ ಡೇ ಸ್ನಾನ ಮಾಡ್ತಿರ್ತೀವಿ, ಜಾಸ್ತಿ ಬಿಸಿನೀರು ಬೀಳುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಕರಿಮಣಿನ ಯೂಸ್ ಮಾಡ್ಕೊಳ್ತೀವಿ. ಬಟ್ ನಾರ್ಮಲಾಗಿ ಕೂಡ ಕರಿಮಣಿನ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಮ್ಮ ಅಜ್ಜಿ ಅವರೆಲ್ಲ ಗೋಲ್ಡ್ ಚೈನ್ ಇದ್ದರೂ ಕೂಡ ಕರಿಮಣಿನೇ ವೇರ್ ಮಾಡ್ತಾಯಿದ್ರು. ಇದು ಈ ಥರ ಪೋಣಿಸಿದ್ಮೇಲೆ ಯಾವ ಥರ ಮಂಗಲಸೂತ್ರಕ್ಕೆ ಅಟ್ಯಾಚ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ, ಅಂದರೆ ನಮ್ಮ ಅತ್ತೆ ಇನ್ನೂ ಮನೆಗೆ ರಿಟರ್ನ್ ಬಂದಿಲ್ಲ, ಕೊಟ್ಬಿಟ್ಟು ಹೋಗಿದ್ರು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ. ಹಾಗೆಯೇ ಪೋಣಿಸಿ ಎಲ್ಲ ಆದಮೇಲೆ ಇವತ್ತು ಸ್ಪೆಷಲಾಗಿ ಒಂದು ಸ್ನ್ಯಾಕ್ಸ್, ಸ್ವಲ್ಪ ಮಳೆ ಥರ ಮೋಡ ಥರ ಇತ್ತಲ್ವ, ಅದಕ್ಕೆ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಅಂತ ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಸಿಪ್ಪೆ ಇಲ್ಲದೆ ಇರೋವಂಥ ಉದ್ದಿನಬೇಳೆನ ನೆನೆಸಿಟ್ಕೊಳ್ತಾ ಇದ್ದೀನಿ. ಈವ್ನಿಂಗ್ ಆಗಿಬಿಟ್ಟಿತ್ತಲ್ವ, ಅದು ನೆನೆಯೋಕ್ಕೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಮಾಡಿಕೊಂಡೆ ಅಷ್ಟೇ. ಅಂದರೆ ಸಿಪ್ಪೆ ಇಲ್ಲದಿರೋ ಉದ್ದಿನಬೇಳೆ ಹಾಕ್ಕೊಂಡೆ ಅಷ್ಟೇ. ಅಷ್ಟರಲ್ಲಿ ಇನ್ನೇನು ಮಂತ್ ಎಂಡ್ ಅಲ್ವಾ, ರೇಷನ್ ಕೂಡ ಖಾಲಿಯಾಗಿತ್ತು. ಮಂತ್ ಸ್ಟಾರ್ಟಿಂಗ್ ಅಲ್ವಾ, ರೇಷನ್ ಸ್ವಲ್ಪ ತರಬೇಕಿತ್ತು. ಅದನ್ನು ಕೂಡ ನಮ್ಮ ಮನೆಯವ್ರು ತಂದು ಕೊಟ್ಟರು. ಅದನ್ನು ಕೂಡ ಚೆಕ್ ಮಾಡ್ಕೊಳ್ತಾ ಇದ್ದೆ. ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರೆ ಬರುತ್ತೆ, ಆದರೆ ಎಮರ್ಜೆನ್ಸಿಗೆ ಇರೋದೆಲ್ಲ ಕ್ವಿಕ್ಕಾಗಿ ಬೇಕಂತ ಹೇಳಿದ್ರೆ ನಾವಿಲ್ಲಿ ಲೋಕಲ್ ಶಾಪಲ್ಲೇ ತೊಗೊಳ್ಬೋದಲ್ವ, ಅದೇ ಕಾರಣಕ್ಕೆ ತೊಗೊಂಡು ಬಂದಿದ್ದೆ ಅಷ್ಟೇ. ಹಾಗೆ ಹೊರಗಡೆ ಹೋದ್ಮೇಲೆ ಇನ್ನೇನು ವೆಜ್ಜೀಸ್ ಕೂಡ ಅಲ್ಲೇ ತಂದುಬಿಡ್ಬೋದಲ್ವ. ಮನೆ ಹತ್ತಿರ ಬರೋರು ಸಿಟಿಯಲ್ಲಿ ಸೇಲ್ ಮಾಡಿ ಉಳಿದಿರೋದನ್ನು ಹಳ್ಳಿಗಳಿಗೆ ತೊಗೊಂಡು ಬರ್ತಾರೆ. ಬೆಟರ್ ಆಪ್ಷನ್ ಅಂತ ಹೇಳಿದ್ರೆ ಅಲ್ಲೇ ಸಿಟಿಲೇ ಹೋಗಿ ತರೋದು. ಯಾಕಂತ ಹೇಳಿದ್ರೆ ಇಲ್ಲಿ ಆನ್ಲೈನಲ್ಲೆಲ್ಲ ಆರ್ಡರ್ ಮಾಡ್ಕೊಳ್ಳೋ ಫೆಸಿಲಿಟಿ ಇರಲ್ಲ. ಆ ಕಾರಣಕ್ಕೆ ಸಿಟಿಗೇ ಹೋಗಿ ತಂದರೆ ಬೆಸ್ಟ್ ಅಂತ ಅನಿಸುತ್ತೆ. ಹಳ್ಳೀಲಿರೋರಿಗೆ ಇದೊಂದು ಸತಿ ಅದರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಲೋಕಲ್ ಶಾಪಲ್ಲಿ ಯಾವ ಥರ ತರಕಾರಿ ಸಿಗುತ್ತೆ ಅಂತ. ತರಕಾರಿ ಮತ್ತು ರೇಷನ್ ಎಲ್ಲ ಎತ್ತಿಟ್ಕೊಂಡು ಒಂದು ಕುಕ್ಕರ್ಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಹೆಸರುಬೇಳೆ, ಒಂದು ಅರ್ಧ ಲೀಟ್ರಷ್ಟು ನೀರು, ಹಾಗೆ ಚಿಟಿಕೆ ಅರಿಶಿನ ಮತ್ತು ಸ್ವಲ್ಪ ಎಣ್ಣೆನ ಹಾಕಿ ಒಂದು 4 ವಿಷಲ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪೂರ್ತಿ ಮೊಸರು ಥರ ಆಗಬೇಕು, ಅಂದರೆ ಫುಲ್ ಮ್ಯಾಶ್ ಆಗಬೇಕು. ಇದು ರಸಮ್, ಅಂದರೆ ನಾವು ಬೋಂಡಾ ಸೂಪ್ ಅಂತ ಸ್ನ್ಯಾಕ್ಸ್ ಮಾಡ್ಕೊಳ್ತಿದ್ದೀವಲ್ವ, ಅದಕ್ಕೆ ಈ ಉಳ್ದೋಗ್ಬಿಟ್ರೆ ಇದನ್ನು ರಸಮ್ ಥರ ನೈಟು ನಾವು ಮಾಡ್ಕೊಳ್ಬೋದು. ಇವಾಗ ಮಳೆಗಾಲ ಚಳಿ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು, ನೀವೇನಾದರೂ ಮಾಡೋ ಇಂಟ್ರೆಸ್ಟ್ ಇದ್ದರೆ ನೋಡಿಕೊಂಡು ಮಾಡ್ಕೊಳ್ಳಿ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 4 ವಿಷಲ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಂಗಡಿಯಿಂದ ತಂದಿರೋ ಬೇಳೆ. ಇವಾಗ ನೋಡಿ 4 ವಿಷಲ್ ಆಗಿತ್ತು. ಅಷ್ಟರಲ್ಲಿ ನಾನು ಒಗ್ಗರಣೆ ಸಾಮಗ್ರಿಗಳನ್ನೆಲ್ಲ ಸ್ವಲ್ಪ ಹೆಚ್ಚಿಟ್ಕೊಳ್ತಿದ್ದೆ. ಅಷ್ಟರಲ್ಲಿ ವಿಷಲ್ ಆಗಿ ಕುಕ್ಕರ್ ಆರಿದೆ. ಎಷ್ಟು ನೀಟಾಗಿ ಮ್ಯಾಶ್ ಆಗಿದೆ, ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಅದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ನಾನು
ಒಂದು ಪಾತ್ರೆಗೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆನ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ, ಒಳ್ಳೆ ಘಮ ಇರುತ್ತೆ ಅನ್ನೋ ಕಾರಣಕ್ಕೆ. ಹೆಚ್ಚಿಟ್ಕೊಂಡಿರೋ ಒಂದು 3 ಮೆಣಸಿನ್ಕಾಯಿ, ಫ್ರಿಜ್ಜಲ್ಲಿಟ್ಟಿರೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಇದೆ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಫ್ರೆಶ್ ಆಗಿರೋದನ್ನ ಪ್ರಿಫರ್ ಮಾಡ್ತೀನಿ, ಒಳ್ಳೆ ಘಮ ಬರುತ್ತೆ. ಹಾಗೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಫುಲ್ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆನೇ ಫುಲ್ ಮ್ಯಾಶ್ ಆಗೋ ಥರ ಬೇಯಿಸ್ಕೊಳ್ಬೇಕು, ಒಗ್ಗರಣೆಲ್ಲ ಫ್ರೈ ಮಾಡ್ಕೊಳ್ಬೇಕು, ಒಳ್ಳೆ ಘಮ ಬರುತ್ತೆ ಹಿಂಗು ಕೂಡ ಹಾಕಿರೋದ್ರಿಂದ. ಇದು ಫ್ರೈ ಆಗೋ ಅಷ್ಟರಲ್ಲಿ, ಅಂದರೆ ಇದು ಸ್ವಲ್ಪ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇದು ನೋಡಿ ಈ ಥರ ಘಮ ಬರ್ತಿರುತ್ತೆ. ಈ ಹಂತದಲ್ಲಿ ನಾನು ಬೇಯಿಸಿಟ್ಕೊಂಡಿರೋ ಅಂಥ ಹೆಸರು ಬೇಳೆನ ಇದಕ್ಕೆ ಹಾಕ್ಕೊಳ್ತೀನಿ. ಇದನ್ನು ನಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಎಲ್ಲನೂ ಪೂರ್ತಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರು ಇದೇನಾದರೂ ಉಳಿದೋದ್ರೆ ನಾವು ಆಮೇಲೆ ಇದಕ್ಕೆ ಒಂದು ಬೆಳ್ಳುಳ್ಳಿ ಮತ್ತು ಮೆಣಸು ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ಸೈಡ್ಸ್ ಆಗಿ ರಸಮ್ ಥರ, ಅಂದರೆ ಊಟಕ್ಕೆ ರಸಮ್ ಥರ ಯೂಸ್ ಮಾಡ್ಕೊಳ್ಬೋದು. ಹಾಗೇ ಕುಡಿಯೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇದು ಬೋಂಡಾ ಸೂಪ್ಗಾಗಿರೋದ್ರಿಂದ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು ಎಲ್ಲನೂ ನಾನಿಲ್ಲಿ ಸ್ಕಿಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಜೀರಿಗೆ ಎಲ್ಲ ತೇಲ್ತಾ ಇದೆ. ಹಾಗೆಯೇ ಸ್ವಲ್ಪ ಉಪ್ಪನ್ನ ಈ ಹಂತದಲ್ಲಿ ನಾನು ಸೇರಿಸಿ ಚೆನ್ನಾಗಿ ಕುದಿಯಕ್ಕೆ ಬಿಟ್ಟಿದ್ದೀನಿ. ಇದು ಹೆಸರು ಬೇಳೆದಾಗಿರೋದ್ರಿಂದ ಸ್ವಲ್ಪ ನೊರೆ ಬರುತ್ತೆ. ಮತ್ತು ಇದಕ್ಕೆ ನಾವು ಇನ್ನೂ ಹುಳಿ ಅಂಶ ಏನು ಸೇರಿಸಿಲ್ಲ. ಇದಕ್ಕೆ ಹುಳಿ ಅಂಶಕ್ಕೆ ನಾನು ಇಲ್ಲಿ ನಿಂಬೆಹಣ್ಣನ್ನು ಯೂಸ್ ಮಾಡ್ಕೊಳ್ತಿದ್ದೀನಿ. ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ನಾನಿಲ್ಲಿ ಪೂರ್ತಿಯಾಗಿ ಹಿಂಡ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಹೆಸರು ಬೇಳೆಗೆ. ಯಾವುದೇ ಅಡುಗೆಗೂ ಅಷ್ಟೇ ನಾವು ನಿಂಬೆಹಣ್ಣನ್ನು ಯೂಸ್ ಮಾಡಬೇಕಾದ್ರೆ ಬೀಜ ಬೀಳಬಾರ್ದು. ಯಾಕಂದರೆ ನಿಂಬೆಹಣ್ಣಿನ ಸೀಡ್ಸಲ್ಲಿ ತುಂಬ ಕಹಿ ಅಂಶ ಇರುತ್ತೆ. ಸೀಡ್ಸ್ ಏನಾದರೂ ಬಿತ್ತು ಅಂತ ಹೇಳಿದ್ರೆ ಅದರಲ್ಲಿ ಕಹಿ ಅಂಶ ಎನ್ಹಾನ್ಸ್ ಆಗುತ್ತೆ. ಸೊ ಸೀಡ್ಸ್ ಎಲ್ಲ ನೀಟಾಗಿ ತೆಗೆದ ಮೇಲೆ ನಾವು ನಿಂಬೆಹಣ್ಣನ್ನು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಇದು ಕುದಿಯೋ ಅಷ್ಟರಲ್ಲಿ ನಾನು ಅದನ್ನು ಸೈಡಲ್ಲಿ ಸಣ್ಣ ಉರಿಯಲ್ಲಿ ಕುದಿಯೋಕ್ಕೆ ಇಟ್ಟಾದಮೇಲೆ ಅಮ್ಮ ಅಷ್ಟರಲ್ಲಿ ಉದ್ದಿನಬೇಳೆನ ಈ ಥರ ರುಬ್ಬೋ ಕಲ್ಗೆ ಹಾಕಿದ್ರು, ಅಂದರೆ ಪೋರ್ಟಬಲ್ ಗ್ರೈಂಡ್ರಿಗೆ ಹಾಕ್ಕೊಂಡಿದ್ರು. ಅದು ಕೂಡ ರುಬ್ಬಿ ಆಗಿತ್ತು. ನೀರನ್ನು ಹಾಕ್ಕೊಳ್ದೆ ರುಬ್ಕೊಳ್ಬೇಕು. ನಾವು ಮಿಕ್ಸಿಯಲ್ಲಿ ರುಬ್ಕೊಂಡ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು, ಯಾಕಂದರೆ ನಮಗೆ ಬೋಂಡ ಮಾಡೋ ಅಷ್ಟು ಕನ್ಸಿಸ್ಟೆನ್ಸಿ ಬರಬೇಕಲ್ವ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ನೆನೆ ಹಾಕ್ಕೊಂಡಿದ್ದೆ. ಏನಾದರೂ ಬೋಂಡ ಮಾಡಲ್ಲ ಅಂತ ಹೇಳಿದ್ರೆ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ರಾಗಿ ಹಿಟ್ಟು ಏನಾದರೂ ಮಿಕ್ಸ್ ಮಾಡ್ಕೊಂಡು ದೋಸೆ ಮಾಡ್ಕೊಳ್ಬೋದು, ನಾಳೆ ಬ್ರೇಕ್ಫಾಸ್ಟ್ಗಾಗುತ್ತೆ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಜಾಸ್ತಿ ನೆನೆ ಹಾಕಿದ್ದೆ. ಇವಾಗ ಅಮ್ಮ ನಮಗೆ ಬೇಕಾಗಿರೋ ಕ್ವಾಂಟಿಟಿಯಷ್ಟು ಹಿಟ್ಟನ್ನು ಮಾತ್ರ ತೊಗೊಂಡು ಆಮೇಲೆ ಸ್ವಲ್ಪ ನೀರನ್ನು ಹಾಕಿ ಕಲ್ಲನ್ನು ಹಾಗೆ ಬಿಟ್ಬಿಟ್ವಿ. ಅಂದರೆ ಅದು ಸ್ವಲ್ಪ ನೀರಲ್ಲಿ ಚೆನ್ನಾಗಿ ರುಬ್ಬಿದ್ರೆ ನಮಗೆ ಯೂಸ್ ಆಗುತ್ತೆ ದೋಸೆ ಮಾಡೋದಕ್ಕೆ ಅಂತ. ಒಂದು 10 ಬೋಂಡ ಅಷ್ಟಾದರೆ ಸಾಕಂತ ಈ ಹಿಟ್ಟನ್ನು ತೊಗೊಂಡು ಬಂದು ಇದಕ್ಕೆ ಸ್ವಲ್ಪ ತುರಿದಿರೋ ಶುಂಠಿನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, 2.5 ಅಷ್ಟು, ಅಂದರೆ ಒಂದು ಸ್ಮಾಲ್ ಸೈಜ್ 3 ಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ ಪೀಸ್ ಹಾಕ್ಕೊಳ್ಳಿ. ನನ್ನ ಹತ್ರ ಪೀಸ್ ಇಲ್ಲ ಅನ್ನೋ ಕಾರಣಕ್ಕೆ ನಾನು ತುರಿ ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಾರ್ಮಲ್ ನಾವು ಉದ್ದಿನ ವಡೆ ಮಾಡ್ತೀವಲ್ವ, ಅದಕ್ಕೆ ಏನೇನು ಹಾಕ್ತೀವಿ ಎಲ್ಲವನ್ನು ಇದಕ್ಕೆ ಸೇರಿಸ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಬೋಂಡ ಹಿಟ್ಟು ರೆಡಿಯಾಗಿದೆ, ಅಂದರೆ ಉದ್ದಿನ ವಡೆ ಹಿಟ್ಟು ಇವಾಗ ರೆಡಿಯಾಗಿದೆ. ನೀರು ಹಾಕ್ಕೊಳ್ದೆ ವಡೆಗೆ ರುಬ್ಕೊಂಡ್ರೆ ಎಣ್ಣೆ ಹೀರಲ್ಲ. ನಾವೇನಾದರೂ ನೀರು ಹಾಕಿದ್ರೆ ಎಣ್ಣೆ ಹೀರಿಬಿಡುತ್ತೆ. ಇವಾಗ ಎಣ್ಣೆ ಕಾದಿತ್ತು. ನಾವು ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ಉರಿನ ಇಟ್ಕೊಂಡು ಬೋಂಡ ಥರ ರೌಂಡಾಗಿ ಇದನ್ನು ಮಾಡ್ಕೊಳ್ತಿದ್ದೀವಿ. ಇದು ತಿರುಗಲ್ಲ. ಎಷ್ಟೇ ನಾವು ಉಲ್ಟಾ ಮಾಡಿ ಸುತ್ತ ಬೇಯಿಸಬೇಕು ಅಂತ ಅಂದ್ಕೊಂಡ್ರೂ ಇದು ಟರ್ನ್ ಆಗಲ್ಲ. ನಾವು ಮುಂದೆನೇ ನಿಂತ್ಕೊಂಡು ಉಲ್ಟಾ ಮಾಡಿ ಮಾಡಿ ಬೇಯಿಸ್ಕೊಳ್ಬೇಕಾಗತ್ತೆ. ಇದನ್ನು ಒಂದು ಸರ್ಟೈನ್ ಸೈಜಲ್ಲಿ, ಅಂದರೆ ನಮ್ಗೆ ಯಾವ ಥರ ಬೋಂಡ ಬೇಕೋ ಆ ಸೈಜಲ್ಲಿ ಹಾಕ್ಕೊಂಡು ಬೋಂಡ ಥರ ಮಾಡಿಕೊಂಡು 2 ಕಡೆ ನಿಂತ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಎಣ್ಣೆಲಿ ಬೇಯಿಸ್ಕೊಳ್ಳೋದು. ಇದರಲ್ಲಿ ಮೇಯ್ನ್ ಏನಂತ ಹೇಳಿದ್ರೆ ನಾವು ಸೋಡಾ ಆ್ಯಡ್ ಮಾಡಿಲ್ಲ. ನಿಮ್ಗೆ ಅಬ್ಸರ್ವ್ ಆಗಿದ್ದರೆ ಸೋಡಾ ಆ್ಯಡ್ ಮಾಡಿದ್ರೂ ಕೂಡ ಬೇಗನೆ ಎಣ್ಣೆ ಹೀರ್ಕೊಂಡು ಬಿಡುತ್ತೆ. ಅದಕ್ಕೆ ಸೋಡಾನ ಇದಕ್ಕೆ ನಾವು ಆ್ಯಡ್ ಮಾಡ್ಕೊಂಡಿಲ್ಲ. ಹೋಮ್ ಮೇಡ್ ಅಂದರೆ ಅದೇ ಬೆಟರ್ ಅಲ್ವಾ. ಸೋಡಾ, ಟೇಸ್ಟಿಂಗ್ ಪೌಡರ್ ಏನು ಯೂಸ್ ಮಾಡ್ಕೊಳ್ದೆ ಮಾಡೋದಕ್ಕೆ ಹೋಮ್ ಮೇಡ್ ಅಂತ ಹೇಳೋದು. ಇವಾಗ ಗೋಲ್ಡನ್ ಬ್ರೌನ್ ಬಂದಿರೋ ಬೋಂಡಗಳನ್ನೆಲ್ಲ ನೀಟಾಗಿ ನಾನು ಎಣ್ಣೆಯಿಂದ ತೆಕ್ಕೊಳ್ತಾ ಇದ್ದೀನಿ. ಎಷ್ಟು ನೀಟಾಗಿ ಉಬ್ಬಿ ಬಂದಿದೆ ರೌಂಡಾಗಿ ಅಂತ. ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಬೋಂಡನ ತಣ್ಣಗಾಗೋಕ್ಕೆ ಅಂತ ಸೈಡಲ್ಲಿಟ್ಟು ನಾಳೆ ಬ್ರೇಕ್ಫಾಸ್ಟ್ಗೆ ಮೇಥಿ ಪಲಾವ್ ಮಾಡೋಣ ಅಂತ ಪ್ಲ್ಯಾನ್ ಆಯಿತು. ಸೊ ಒಂದು ಹಿಡಿಯಷ್ಟು ಬಟಾಣಿನ ನೆನೆ ಹಾಕ್ಕೊಂಡೆ. ಹಾಗೆ ಈಗ ರಸಮ್ ಕೂಡ ಸರಿಯಾಗಿ ರೆಡಿಯಾಗಿತ್ತು ಕುದ್ದು. ಇವಾಗ ನಾನು ಅದನ್ನು ಬೋಂಡ ಕೂಡ ತಣ್ಣಗಾಗಿತ್ತು. ಇವಾಗ ನಾನು ಅದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಒಂದು ಬೌಲ್ಗೆ
ಅದು ಸ್ವಲ್ಪ ತಣ್ಣಗಾಗಿರೋ ಬೋಂಡನ ಇದನ್ನು ನೀರಲ್ಲಿ ಅದ್ದಿ ಹಾಕ್ಕೊಳ್ತಾರೆ, ಬಟ್ ಟೇಸ್ಟ್ ಹೋಗಿಬಿಡುತ್ತೆ. ಹಾಗೆ ಡ್ರೈ ಆಗಿ ಹಾಕ್ಕೊಳ್ಳಿ, ಎಣ್ಣೆಯಿಂದ ತೆಗೆದು ತಣ್ಣಗೆ ಮಾಡಿ. ಇವಾಗ ಅದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ರಸಮ್ನ ಹಾಕಿ, ಮಳೆ ಬರೋ ಟೈಮಲ್ಲಿ, ಚಳಿ ಟೈಮಲ್ಲಿ ಈ ಬೋಂಡ ಸೂಪ್ ಕುಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ಈ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇದಕ್ಕೆ ಒಂದು ಒಗ್ಗರಣೆ, ಬೆಳ್ಳುಳ್ಳಿ ಮೆಣಸು ಹಾಕಿ ಒಗ್ಗರಣೆ ಕೊಟ್ಕೊಂಡು ಸಾಂಬಾರಾಗಿ ಕೂಡ ಯೂಸ್ ಮಾಡ್ಕೊಳ್ಳಿ. ಹಾಗೆಯೇ ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ರೆಸಿಪಿನ ನೀವೇನಾದರೂ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಈ ಸೂಪನ್ನು ಸವಿಯೋದು ಮರಿಬೇಡಿ.